ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಅಣ್ಣ ನಿನ್ನೆ ಮೀರಾಗೆ ಭರ್ಜರಿ ಸರ್ಪ್ರೈಸ್ ಕೊಟ್ವಿ ಅಲ್ವಾ, ಪಾಪ ಹತ್ಕೊಂಡ್ಬಿಟ್ಲು. ಹ್ಞೂ ಕಣ, ತುಂಬಾ ಎಮೋಷನಲ್ ಹುಡುಗಿ ಅದು, ಮಾತಷ್ಟೇ ಹಾಗಾಡ್ತಾಳೆ. ನೀನ್ ಹೇಳೋದು ನಿಜನೇ ಅಣ್ಣ. ನಿನ್ನೆ ಅವಳು ಹತ್ತಿದ್ ನೋಡಿ ನನಗಂತೂ ಒಂಥರ ಆಗೋಯ್ತು. ಯಾವತ್ತು ಹಠ ಮಾಡ್ಕೊಂಡು ನನ್ ಜೊತೆ ಜಗಳ ಕಾಯ್ತಿದ್ದವಳು ಇದ್ದಕ್ಕಿದ್ದಾಗ ಎಮೋಷನಲ್ ಆಗ್ಬಿಟ್ರೆ ಹೇಗಾಗ್ಬೇಕು ಹೇಳಿ ನನ್ಗೆ. ಅಣ್ಣ ಬರ್ತಾ ಬರ್ತಾ ಅವಳು ಚೇಂಜ್ ಆಗ್ತಾ ಇದ್ದಾಳೆ, ಸೀರಿಯಸ್ ಆಗ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ. ಈ ಏಜ್ ಅಲ್ಲಿ ಸೀರಿಯಸ್ ಆಗೋದು ಕಾಮನ್ ಕಣ. ಅವಳಿಗೂ ಕಾಲೇಜ್ ಮುಗಿತಾ ಬಂತು, ಲೈಫಲ್ಲಿ ಮುಂದೆ ಏನ್ ಮಾಡ್ಬೇಕು, ಯಾವ ದಾರಿಲಿ ಹೋಗ್ಬೇಕು ಅಂತ ಹತ್ತಾರು ಆಲೋಚನೆಗಳು ಬರ್ತವೆ. ಹಾಗಾಗಿ ಸೀರಿಯಸ್ ಆಗೋದು ಕಾಮನ್. ಮೋಸ್ಟ್ಲಿ ನಮ್ ಮೀರನ್ಗೂ ಅದೇ ಪ್ರಶ್ನೆಗಳು ಕಾಡ್ತಿದೆ ಅನ್ಸುತ್ತೆ. ಇರ್ಬೋದಣ್ಣ, ಫ್ಯೂಚರ್ ಬಗ್ಗೆ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಅಣ್ಣ ನಾವ್ ಯಾಕೆ ಅವಳ ಭವಿಷ್ಯದ ಬಗ್ಗೆ ಪ್ಲಾನ್ ಮಾಡಬಾರ್ದು? ಪ್ಲಾನ್? ಪಾಪ ಅಣ್ಣ, ಅವಳಿಗೆ ಡಿಸೈಡ್ ಮಾಡೋದಕ್ಕೆ ಕಷ್ಟ ಆಗ್ತಿರ್ಬೇಕು. ಮುಂದೆ ಏನ್ ಮಾಡ್ಬೇಕು, ಯಾವ ದಾರಿಲಿ ಹೋಗ್ಬೇಕು ಅನ್ನೋ ಗೊಂದಲ ಆಗ್ತಿರ್ಬೇಕು. ನಾವ್ ಅವಳಿಗೆ ಹೆಲ್ಪ್ ಮಾಡಿದ್ರೆ ಅವಳು ತುಂಬಾ ಈಸಿ ಆಗುತ್ತೆ ಅನ್ಕೋತೀನಿ. ಹೌದು ಕಣ, ನೀನ್ ಹೇಳ್ದಾಗೆ ನಾವು ಅವಳ ಲೈಫ್ ಬಗ್ಗೆ ಯೋಚನೆ ಮಾಡ್ಬೇಕು. ಮೇ ಬಿ ಅವಳಿಗೇನ್ ಇಷ್ಟ ಅಂತ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಗ ಅವಳ ಲೈಫಲ್ಲಿ ಏನ್ ಮಾಡಿದ್ರೆ ಒಳ್ಳೇದು ಅಂತ ಡಿಸೈಡ್ ಮಾಡ್ಬೋದು. ಯಾಕೆಂದ್ರೆ ನನ್ನ ಪ್ರಕಾರ ನಾವ್ ಇಷ್ಟಪಡೋ ಕೆಲ್ಸನೇ ಕರಿಯರ್ ಮಾಡ್ಕೊಳ್ಳೋದು ಒಳ್ಳೇದು. ಏನಣ್ಣ, ಅವಳಿಗೆ ಏನ್ ಇಷ್ಟ ಅಂತ ತಿಳ್ಕೊಳ್ಳೋದು ಒಂದ್ ಮ್ಯಾಟ್ರ. ನನ್ ಜೊತೆ ಜಗಳ ಆಡೋದ್ ಬಿಟ್ಟು ಈ ಜಗತ್ತಲ್ಲಿ ಅವಳಿಗೆ ಇಷ್ಟ ಆಗೋ ಕೆಲ್ಸ ಅಂತಂದ್ರೆ ಹಾಡೋದು ಹಾಡೋದು ಹಾಡೋದು. ಹೌದಲ್ವೇ? ನಾನು ನನ್ಗನ್ಸುತ್ತೆ ಅವಳಿಗೆ ಹಾಡೋದ್ರಲ್ಲೇ ಒಳ್ಳೆ ಫ್ಯೂಚರ್ ಅನ್ಸುತ್ತೆ. ಹಾಡೋದು ಅಂದಾಗ ನೆನ್ಪಾಯ್ತು ನೋಡು, ಮೊನ್ನೆ ಸಿರಿ ಸಿಕ್ಕಿದ್ರಪ್ಪ. ಯಾರಣ್ಣ? ಕನ್ನಡಕ್ಕೆ ಹೋಗಿಲ್ಲ ಸಿರಿನಾ? ಎಸ್. ಅಂದ್ಹಾಗೆ ನಮ್ ಮೀರಾನ ಶೋಕ್ ಕಳ್ಸಿದ್ರೆ ಹೇಗೆ? ಸೂಪರ್ ಐಡಿಯಾ ಅಣ್ಣ, ಸಖತ್ತಾಗಿರುತ್ತೆ. ಅವಳು ಅಲ್ಲಿಗೆ ಹೋದ್ರೆ ಅವಳು ಸ್ಟೇಜ್ ಮೇಲೆ ಹತ್ತಿದ್ರೆ ಪಕ್ಕ ಪ್ರೈಸ್ ತಗೊಂಡೇ ಬರೋದು. ಹಾಗಾದ್ರೆ ಅವ್ರ ಹತ್ರ ಒಂದ್ಸಲ ಮಾತಾಡ್ತೀನಿ. ಹೇಗಿದ್ರು ಅವರು ಹೊಸ ಕಂಟೆಸ್ಟೆಂಟ್ ಬೇಕು ಅಂತ ಹೇಳ್ತಿದ್ರು. ಪ್ಲೀಸ್ ಅಣ್ಣ, ಅಷ್ಟ್ ಮಾಡು. ನನಗಂತೂ ಮೀರಾ ಸ್ಟೇಜ್ ಮೇಲೆ ನಿಂತ್ಕೊಂಡು ಆಡ್ತಿರೋದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಸಖತ್ ಖುಷಿ ಆಗುತ್ತೆ. ಅಣ್ಣ, ಈ ಮನೇಲಿರೋ ಹಳೆ ವಸ್ತುಗಳನ್ನೆಲ್ಲ ಬೇಸ್ಮೆಂಟ್ ಶಿಫ್ಟ್ ಮಾಡ್ಬಿಡಿ. ಇಲ್ಲಿ ಯಾವ್ದೋ ಹಳೆ ವಸ್ತುಗಳು ಇರೋದ್ ಬೇಡ. ಬೇಕಿದ್ರೆ ಆಮೇಲೆ ಬೇರೆ ಮೆಟೀರಿಯಲ್ಸ್ ಅನ್ನ ತಂದು ಹಾಕಿದ್ರಾಯ್ತು. ಸರಿ ಅಮ್ಮ, ಕೀ ತಗೊಳ್ಳಿ. ಅದಕ್ಕೆ ನಂದು ಹಳೆ ಸೈಕಲ್ ಇಲ್ಲೇ ಇದೆ, ಅದನ್ನ ಬೇಸ್ಮೆಂಟ್ ಶಿಫ್ಟ್ ಮಾಡಿಸ್ತೀರಾ? ಹೌದು ಪ್ರಣಮ್, ಇಲ್ಲಿರೋ ಹಳೆ ವಸ್ತುಗಳನ್ನ ಯಾವ್ದನ್ನು ಉಳಿಸ್ತಿಲ್ಲ. ಪ್ಲೀಸ್ ಅದಕ್ಕೆ ನನ್ನ ಸೈಕಲ್ನ ಮಾತ್ರ ಬೇಸ್ಮೆಂಟ್ ಶಿಫ್ಟ್ ಮಾಡಿಸ್ಬೇಡಿ. ಅದಲ್ಲಿದ್ರೆ ಗುಜ್ರ ಐಟಮ್ ತರ ಕಾಣಿಸುತ್ತೆ. ಅದಿಲ್ಲಿದ್ರೇನೆ ಚೆನ್ನಾಗಿರುತ್ತೆ. ನಾನು ಅವಾಗ ಬಂದು ನೋಡ್ಕೊಂಡು ಹೋಗ್ಬೋದು. ಅದ್ ನಂಗೆ ತುಂಬಾ ಇಷ್ಟವಾದ ಸೈಕಲ್. ಸರಿ ಕಣೋ, ನಿನ್ ಸೈಕಲ್ನ ಬೇಸ್ಮೆಂಟ್ ಶಿಫ್ಟ್ ಮಾಡೋದ್ ಬೇಡ. ಹಾಗಂತ ಅದನ್ನ ಇಲ್ಲಿಟ್ಕೊಳ್ಳೋದಕ್ಕೂ ಆಗಲ್ಲ ಕಣೋ. ಯಾಕಂದ್ರೆ ಔಟ್ ಹೌಸ್ ಹೊಸ ತರ ಕಾಣಿಸ್ಬೇಕು ಅಂದ್ರೆ ಹಳೆ ವಸ್ತುಗಳೆಲ್ಲ ಶಿಫ್ಟ್ ಆಗ್ಬೇಕು. ಬೇಕಿದ್ರೆ ನಿನ್ ಸೈಕಲ್ಗೆ ಬೇರೆ ವ್ಯವಸ್ಥೆ ಮಾಡೋಣ. ಹ್ಞೂ ಅದಕ್ಕೆ, ಆದ್ರೆ ಪ್ಲೀಸ್ ಬೇಸ್ಮೆಂಟ್ಗೆ ಶಿಫ್ಟ್ ಮಾಡೋದು ಮಾತ್ರ ಬೇಡವೇ ಬೇಡ. ಸರಿ ಪುಟ್ಟ. ಏನಮ್ಮ ಅಹಲ್ಯ, ಈ ಚಿಲ್ಟು ಏನೋ ಗಲಾಟೆ ಮಾಡ್ತಿರೋ ಆಗಿದೆ? ಗಲಾಟೆ ಎಲ್ಲ ಏನಿಲ್ಲ ತಾತ. ಈ ಮನೇಲಿರೋ ಹಳೆ ವಸ್ತುನೆಲ್ಲ ಬೇಸ್ಮೆಂಟ್ ಶಿಫ್ಟ್ ಮಾಡಿಸ್ತಿದ್ದೆ. ತನ್ ಸೈಕಲ್ನ ಬೇಸ್ಮೆಂಟ್ ಶಿಫ್ಟ್ ಮಾಡ್ಬೇಡಿ ಅಂತ ಹೇಳ್ತಿದ್ದ ಪ್ರಣಮ್. ಹೌದೇನೋ ಪ್ರಣಮ್? ಹೌದು ತಾತ. ಸರಿ ಅಹಲ್ಯ, ಈ ಮನೆಯಲ್ಲಿರೋ ವಸ್ತುನೆಲ್ಲ ಶಿಫ್ಟ್ ಮಾಡಿಸ್ತಾ ಇರೋ ಆಗಿದೆ, ಹಾಗೆ ಕ್ಲೀನು ಮಾಡಿಸ್ತಾ ಇರೋ ಕಾಣಿಸ್ತಾ ಇದೆ. ಏನಮ್ಮ ಅಹಲ್ಯ, ಏನಿದು ಹೊಸ ವ್ಯವಸ್ಥೆ? ಅಯ್ಯೋ ತಾತ, ಆಗ್ಲೇ ಮರ್ತ್ ಬಿಟ್ರ? ನಿಮ್ಗಾಗ್ಲೇ ಹೇಳಿದ್ನಲ್ಲ. ಓ, ನನ್ನ ಮರುಗೊಂದಿಷ್ಟು ಎಷ್ಟು ಬೇಗ ಮರ್ತ್ಬಿಟ್ಟಿದ್ದೀನಿ ನೋಡಮ್ಮ. ಅದ್ ಸರಿ, ಎಲ್ಲ ನೀಟಾಗಿ ಆಗ್ತಾ ಇದೆ ತಾನೆ? ಹ್ಞೂ ತಾತ, ಎಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡ್ತಿದ್ದೀನಿ. ತಾತ, ಇಲ್ಲಿದ್ದೀರಾ ನೀವು? ಇನ್ನು ಮಾತ್ರೆ ತಗೊಂಡಿಲ್ವಂತೆ? ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ? ಮೊದ್ಲು ಹೊರಡಿ, ಅಮ್ಮ ಕಾಯ್ತಿದಾರ. ನಿಮ್ಮ ಅಮ್ಮನಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ರೆ ನೀನ್ ಹುಡ್ಕೊಂಡ್ ಬಂದ್ಬಿಟ್ಯಾ? ಇನ್ನು ನಿನ್ನಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ.
ಈ ಮಾತ್ರೆಗಳಿಂದ ನನ್ಗೆ ಅದು ಯಾವತ್ತು ಮುಕ್ತಿ ಸಿಗತ್ತೋ ಏನು. ಮೀರಾ, ಒಂದ್ ನಿಮಿಷ ಬಾಯ್ಲಿ. ಏನಕ್ಕ? ನಿನ್ನಿಂದ ಒಂದ್ ಹೆಲ್ಪ್ ಆಗ್ಬೇಕಾಗಿತ್ತು. ಹೆಲ್ಪಾ? ಏನ್ ಹೆಲ್ಪ್ ಅಕ್ಕ? ಹಾಗ್ ನೋಡಿದ್ರೆ ಇದು ಹೆಲ್ಪ್ ಅಲ್ಲ ಅನ್ಸತ್ತೆ. ಇದು ಒಂಥರ ನಿನಗ್ ಹೆಲ್ಪ್ ಆಗೋ ಹೆಲ್ಪ್. ನನಗ್ ಹೆಲ್ಪ್ ಆಗೋ ಹೆಲ್ಪಾ? ಅಕ್ಕ, ನೀವೇನ್ ಹೇಳ್ತಿದ್ದೀರಾ ನಂಗೊಂದು ಅರ್ಥ ಆಗ್ತಿಲ್ಲ. ಏನಿಲ್ಲ ಮೀರಾ, ಔಟ್ ಹೌಸ್ನ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಇಲ್ಲಿರೋ ಹಳೆ ವಸ್ತುಗಳನ್ನೆಲ್ಲ ಬೇಸ್ಮೆಂಟಿಗೆ ಶಿಫ್ಟ್ ಮಾಡೋದಕ್ಕೆ ಹೇಳಿದ್ದೀನಿ. ಕೆಲ್ಸಗಾರರು ಅದನ್ನ ಮಾಡ್ತಿದ್ದಾರೆ. ನೀನು ಇಲ್ಲೇ ಇದ್ದು ಅದನ್ನೆಲ್ಲ ನೋಡ್ಕೋತೀಯಾ? ಹ್ಞೂ ಅಕ್ಕ. ನಾವ್ ಯಾರಾದ್ರೂ ಒಬ್ರು ಇಲ್ಲಿರೋದು ಒಳ್ಳೇದು. ಇಲ್ಲ ಅಂದ್ರೆ ಕೆಲ್ಸಗಾರರು ಅಷ್ಟಕ್ಕಷ್ಟೇ ಕೆಲಸ ಮಾಡಿ ಹೊರಟೋಗ್ಬಿಡ್ತಾರೆ. ಅದಕ್ಕೆ ನೀನ್ ಇಲ್ಲಿರ್ತೀಯಾ? ನನಗೆ ಒಂದ್ ಸ್ವಲ್ಪ ಕೆಲಸ ಇದೆ. ಒಂದ್ 10 ನಿಮಿಷ ಮನೆಗೆ ಹೋಗಿ ಬಂದ್ಬಿಡ್ತೀನಿ. ಸರಿ ಅಕ್ಕ. ಮೀರಾ, ಅವ್ರು ಕ್ಲೀನ್ ಮಾಡ್ಬೇಕಾದ್ರೆ ಅವ್ರ ಮೇಲೆ ಒಂದ್ ಕಣ್ಣಿಟ್ಟಿರು. ಒಂದ್ ಸ್ವಲ್ಪನೂ ಧೂಳು ಕಸ ಇಲ್ಲದೆ ಇದ್ದಂಗೆ ಕ್ಲೀನ್ ಮಾಡ್ತಿದಾರಾ ಅಂತ. ಯಾಕಂದ್ರೆ ತುಂಬಾ ದಿನ ಆದ್ಮೇಲೆ ಈ ಮನೆ ಕ್ಲೀನ್ ಆಗ್ತಿದೆ ನೋಡು. ಆದ್ರೆ ಅಕ್ಕ, ಈಗ ಯಾಕೆ ಕ್ಲೀನಿಂಗ್? ಏನ್ ಮೀರಾ, ಏನೋ ಹೇಳೋದಕ್ಕೆ ಹೊರಟಿದ್ದೆ. ಅದ್ ಏನು ಅಂತ ಹೇಳು. ಯಾಕೆ ಹಿಂಜರಿತಿದ್ಯಾ? ಹಾ, ಏನಿಲ್ಲ ಅಕ್ಕ. ಸರಿ, ನೀವು ಹೊರಡಿ. ನಾನು ಇಲ್ಲೇ ನಿಂತು ಎಲ್ಲ ಕೆಲಸ ಚೆನ್ನಾಗಿ ಮಾಡಿಸ್ತೀನಿ. ಥ್ಯಾಂಕ್ಸ್ ಮೀರಾ. ಮತ್ತೆ ಒಳಗೆ ಒಂದು ಹಳೆ ಚೇರು ಮತ್ತೆ ಟೇಬಲ್ ಇದೆ. ಅದು ಯಾವುದೇ ಕಾರಣಕ್ಕೂ ಶಿಫ್ಟ್ ಆಗೋದು ಬೇಡ, ಇಲ್ಲೇ ಇರಲಿ. ನಾನು ಕೆಲ್ಸದವ್ರಿಗೆ ಎಲ್ಲ ಹಳೆ ವಸ್ತುನೂ ಶಿಫ್ಟ್ ಮಾಡಿ ಅಂತ ಹೇಳಿದ್ದೀನಿ. ಹಾಗಂತ ಅವರು ಅದನ್ನು ಶಿಫ್ಟ್ ಮಾಡ್ಬೋದು. ನೀನು ಸ್ವಲ್ಪ ನೋಡ್ಕೋ ಆಯ್ತಾ? ಯಾವುದೇ ಕಾರಣಕ್ಕೂ ಅದೆರಡೂ ಶಿಫ್ಟ್ ಆಗಬಾರ್ದು, ಇಲ್ಲೇ ಇರಲಿ. ಏನು? ಅವೆರಡು ಮಾತ್ರ ಅಲ್ಲೇ ಇರ್ಬೇಕಾ? ಯಾಕೆ ಅಕ್ಕ? ಮೀರಾ, ಮರಿಬೇಡ ಆಯ್ತಾ? ಯಾವುದೇ ಕಾರಣಕ್ಕೂ ಅದೆರಡೂ ಶಿಫ್ಟ್ ಆಗಬಾರ್ದು, ಇಲ್ಲೇ ಇರಲಿ. ಇಲ್ಲಿ ನೋಡಿ, ನೀವು ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಟ್ ಸ್ಕ್ವೇರ್ ಮಾಡಿದ್ರ. ಆ್ಯಕ್ಚುಲಿ ಅದು ತಪ್ಪು. ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್. ಓಕೆ, ಕಾಟ್ ಸ್ಕ್ವೇರ್ ಅಲ್ಲ. ಅಯ್ಯೋ, ಹೌದಲ್ವಾ? ಆಕ್ಚುಲಿ ನನಗೆ ಈ ಕಾಸ್ ಸ್ಕ್ವೇರ್ ತೀಟಾ, ಕಾಟ್ ಸ್ಕ್ವೇರ್ ತೀಟಾ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗುತ್ತೆ. ಕಾಟ್ ಇದ್ ಕಡೆ ಕಾಸ್ ಹಾಕ್ಬಿಡ್ತೀನಿ, ಕಾಸ್ ಇದ್ ಕಡೆ ಕಾಟ್ ಹಾಕ್ಬಿಡ್ತೀನಿ. ನಾನು ಆಗ್ಲೇ ಹೇಳಿಲ್ವಾ, ಮ್ಯಾಥ್ಸ್ನಲ್ಲಿ ಡಿಫ್ರೆನ್ಸ್ ಕರೆಕ್ಟಾಗಿ ಗೊತ್ತಾಗಬೇಕು. ಆದರೆ ಆರ್ಟ್ಸ್ನಲ್ಲಿ ಹಾಗಲ್ಲ, ಒಂದು ವಿಷಯಕ್ಕೆ 100 ಡೆಫಿನೇಷನ್ಸ್ ಇರುತ್ತೆ. ಇಲ್ಲಿ 1 ಈಸ್ ಆಲ್ವೇಸ್ ಈಕ್ವಲ್ ಟು 1. ಜಸ್ಟ್ 1 ಮಿಸ್ಟೇಕ್ನಿಂದ ಇಡೀ ಲೆಕ್ಕನೇ ತಪ್ಪಾಗೋಗುತ್ತೆ. ಮ್ಯಾಥ್ಸ್ ಕೂಡ ಚೆಸ್ ಥರನೇ ರೀ, ಪ್ರತಿ ಸ್ಟೆಪ್ನಲ್ಲೂ ಕಾನ್ಶಿಯಸ್ ಆಗಿರಬೇಕು. 1 ಸ್ಟೆಪ್ ಮಿಸ್ಟೇಕ್ ಆದರೂ ಸೋಲೋದು ಗ್ಯಾರಂಟಿ. ಸರಿ ರೀ, ಇವತ್ತಿಗೆ ಸಾಕು. ನಾಳೆ ಮತ್ತೊಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ, ಓಕೆನಾ? ಸರಿ ಪ್ರತೀಕ್. ಆಕ್ಚುಲಿ ಪ್ರತೀಕ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿ ಪಾಠ ಮಾಡಿದ್ರಿ ಇವತ್ತು. ಎಷ್ಟೊಂದು ಸಿಂಪಲ್ ವಿಷಯಗಳು ಗೊತ್ತೇ ಇರಲಿಲ್ಲ, ಎಷ್ಟು ನೀಟಾಗಿ ಅರ್ಥ ಮಾಡಿಸಿದ್ರಿ ಗೊತ್ತಾ? ಎಲ್ಲದಕ್ಕಿಂತ ಹೆಚ್ಚಾಗಿ ಮ್ಯಾಥ್ಸ್ ಬುದ್ಧಿವಂತಿಕೆಗೆ ಸಂಬಂಧಪಟ್ಟಿದ ವಿಚಾರ ಅಂತ ಹೇಳಿದ್ರಲ್ಲ, ರಿಯಲಿ ಗ್ರೇಟ್. ತುಂಬಾ ಟ್ಯಾಲೆಂಟೆಡ್ ನೀವು. ಹೌದಾ? ಹಾಗಂತ ಐ ಲವ್ ಯು ಅಂತ ಹೇಳ್ಬಿಟ್ಟಿರ, ಮತ್ತೆ ಅದು ಹೃದಯಕ್ಕೆ ಸಂಬಂಧಪಟ್ಟಿರೋ ವಿಷಯ. ಓ, ಇದೇನಮ್ಮ ಮೀರಾ, ಇಷ್ಟು ಬೇಗ ಬಂದ್ಬಿಟ್ಟೆ? ಎಕ್ಸಾಮ್ ಬೇರೆ ಹತ್ರ ಬಂತು ಅಂತೀಯ, ಓದ್ಕೊಳ್ಳೋದಿರುತ್ತೆ. ಸ್ವಲ್ಪ ಲೇಟಾಗಿ ಬಂದ್ರು ನಡೀತಿತ್ತಲ್ಲಮ್ಮ. ಅಯ್ಯೋ ಅಂಕಲ್, ಇವತ್ತು ತುಂಬಾ ಕೆಲಸ ಇದೆ, ಬೇಗ ಬಾ ಅಂತ ಆಂಟಿ ಕಾಲ್ ಮಾಡಿ ಕರೆದ್ರು, ಅದಕ್ಕೆ ಬಂದೆ. ಅದ್ ಸರಿ, ಆಂಟಿ ಎಲ್ಲೂ ಕಾಣಿಸ್ತಿಲ್ವಲ್ಲ, ಎಲ್ಲಿ ಹೋಗಿದಾರೆ? ಓ, ಅವಳು ಹೇಳಿದ್ಲಾ? ಸರಿ ಸರಿ, ಅವಳು ಮಾರ್ಕೆಟಿಗೆ ಹೋಗಿದ್ದಾಳೆ. ಇನ್ನೇನ್ ಬಂದ್ಬಿಡ್ತಾಳೆ. ಹೋಗಿ ತುಂಬಾ ಹೊತ್ತಾಯ್ತು. ಸರಿ ಅಂಕಲ್, ನಾನು ಹೋಗಿ ಕೆಲಸ ಶುರು ಮಾಡ್ತೀನಿ. ಹೂನಮ್ಮ, ನೋಡು, ನೀನಾಗ್ಲೇ ಬಂದು ತಿಂಗಳಾಗ್ತಾ ಬಂತು.
ನಿನ್ ಸಾಲನೂ ತೀರ್ತಾ ಬಂತು. ಹೌದಾ? ಆದ್ರೆ ಇನ್ನು ತಿಂಗಳೇ ಮುಗ್ದಿಲ್ವಲ್ಲ ಅಂಕಲ್? ತಿಂಗಳು ಮುಗ್ದಾಗ್ಲೇ ಸಾಲ ಮುಗ್ದಾಗೆ ಅಲ್ವಾ? ಅದೇನಮ್ಮ, ಇನ್ನೇನ್ ಮುಗ್ದೋಗ್ಬಿಡುತ್ತೆ, ಗೊತ್ತಾಗದಂಗ್ ದಿನಾನೂ ಕಳೆದೋಗ್ಬಿಡುತ್ತೆ. ಆಗ ನೀನು ಆರಾಮಾಗಿ ಓದ್ಕೋಬಹುದು, ಇಲ್ಲಿನ ಕೆಲ್ಸದ ರಗಳೇನೂ ಇರಲ್ಲ. ಛೇ, ಇಲ್ಲಿನ ಕೆಲ್ಸ ನನ್ಗೆ ಯಾವತ್ತೂ ರಗಳೆ ಆಗಿಲ್ಲ ಅಂಕಲ್. ಖುಷಿಯಿಂದಾನೇ ಮಾಡ್ತಿದ್ದೀನಿ. ನೀನ್ ಬಿಡಮ್ಮ, ನೀ ಇರೋ ಕಡೆ ಎಲ್ಲ ಖುಷಿ ತರ್ತೀಯ. ಹಲೋ ಹೇಳ. ಹಲೋ ಮೀರಾ, ಪ್ರತೀಕ್ ಸಿಕ್ಕಿದ್ನಾ? ಹೇಗಾಯ್ತು ಟ್ಯೂಷನ್ ಕ್ಲಾಸ್? ಟ್ಯೂಷನ್ ಕ್ಲಾಸ್ ಹೋಗಿ ಇರಿಟೇಷನ್ ಕ್ಲಾಸ್ ಆಯ್ತು. ಇರಿಟೇಷನ್ ಕ್ಲಾಸಾ? ಏನಾಯ್ತೆ ಮೀರಾ, ಯಾಕೆ ಹೀಗ್ ಮಾತಾಡ್ತಿದ್ಯಾ? ಮತ್ತಿನ್ ಹೇಗೆ ಮಾತಾಡ್ತಾರೆ? ಸ್ವಲ್ಪ ಸದ್ರ ಕೊಟ್ರೆ ಏನೇನೋ ಮಾತಾಡ್ತಾನೆ ಮನುಷ್ಯ. ನಿಮ್ಗೂ ಗೊತ್ತು, ಹಾಗೆಲ್ಲ ಮಾತಾಡಿದ್ರೆ ನನ್ಗೂ ಇಷ್ಟ ಆಗಲ್ಲ ಅಂತ. ಏನೋ ಟಾಪರ್ ಅಂತ ಸ್ವಲ್ಪ ಹೆಲ್ಪ್ ಕೇಳಿದ್ರೆ ಏನೇನೋ ಇರಿಟೇಟಿಂಗ್ ಆಗೋ ಹಾಗೆ ಮಾತಾಡದ. ಹೌದಾ? ಹಾಗ್ ಮಾತಾಡದ್ನಾ ಪ್ರತೀಕ್? ಹೌದು ಕಣೆ, ಇನ್ನು ಒಂದೇ ದಿನ ಅಷ್ಟೇ ಮೀಟ್ ಆಗಿರೋದು, ಅಷ್ಟು ಬೇಗ ಅಷ್ಟು ಸದ್ರ ತಗೊಂಡ್ ಮಾತಾಡ್ತಾರ? ಹೆಣ್ಣು ಹುಡುಗಿ ಜೊತೆ ಯಾವ ರೀತಿ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅವನಿಗೆ. ಆಗಲ್ಲಮ್ಮ, ಅಂತವ್ರ ಹತ್ರ ಹೆಲ್ಪ್ ತಗೊಳ್ಳೋದು ನನಗಂತೂ ಆಗಲ್ಲ. ಈ ಸರ್ತಿ ಮ್ಯಾಥ್ಸ್ ಅಲ್ಲಿ ಕಮ್ಮಿ ಬಂದ್ರೂ ನನಗ್ ಚಿಂತೆ ಇಲ್ಲ, ಆದ್ರ ಇರಿಟೇಷನ್ ಟ್ಯೂಷನ್ ಮಾತ್ರ ನನಗ್ ಬೇಡವೇ ಬೇಡ. ಅಯ್ಯೋ, ಅವನ್ ಸ್ವಲ್ಪ ಹಾಗೆ ಕಣೆ, ತಮಾಷೆ ಮಾಡಕ್ ಹೋಗಿ ಎಡ್ವಟ್ ಮಾಡ್ತಾನೆ. ನೀನ್ ಅವನ್ ಮಾತನ್ ಮನ್ಸಿಗೆ ಹಚ್ಕೋಬೇಡ. ಅವ್ನ್ ಮಾಡಿದ ಇರಿಟೇಷನ್ ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಅವನು ಬೇಡ, ಅವ್ನ್ ಟ್ಯೂಷನ್ ಕ್ಲಾಸು ಬೇಡ. ಅಯ್ಯೋ ಮೀರಾ, ಸರಿ ಬಿಡು, ನಾನು ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ, ನೀನ್ ಮೊದ್ಲು ಕೂಲ್ ಆಗು. ಸರಿ. ಇದೇನಮ್ಮ ಹಲ್ಯ, ಇನ್ನೂ ನಿದ್ದೆ ಬಂದಿಲ್ವಾ? ಇಲ್ಲ ಚಿಕ್ಕಪ್ಪ, ಇವ್ರಿನ್ನೂ ಬಂದಿಲ್ಲ. ನೀವೇನು ಹೊಸ ರೂಮ್ ಸಿಕ್ಕಿದ್ರು ಇನ್ನೂ ಮಲ್ಕೊಂಡಿಲ್ವಾ? ಇನ್ನೂ ನಿದ್ದೆ ಬಂದಿಲ್ಲಮ್ಮ, ಹೀಗೆ ಒಂದ್ ರೌಂಡ್ ಆಚೆಗಡೆ ಹೋಗಿ ವಾಕ್ ಮಾಡ್ಕೊಂಡು ಬಂದೆ. ಅದ್ ಸರಿ, ಇದೇನಮ್ಮ ಇಷ್ಟೊತ್ತಾದ್ರೂ ಇನ್ನೂ ಪೆನ್ನು ಪೇಪರ್ ಹಿಡ್ಕೊಂಡು ಏನೋ ಬರಿತಾ ಕೂತಿದ್ಯಾ? ಲೆಕ್ಕ ಚಿಕ್ಕಪ್ಪ. ಎಕ್ಸಾಮ್ ಇರೋದು ಮೀರಂಗ್ ತಾನೆ, ಆದ್ರೆ ನೀನೇನು ಕೂಡಿ ಕಳಿಯೋ ಲೆಕ್ಕ ಮಾಡ್ಕೊಂಡು ಕೂತಿದ್ಯಾ? ಇದು ಕೂಡೋ ಕಳಿಯೋ ಲೆಕ್ಕ ಅಲ್ಲ ಬಿಡಿ ಚಿಕ್ಕಪ್ಪ, ಇದು ಒಂಥರ ಕಳಿಸೋ ಲೆಕ್ಕ. ಕಳ್ಸೋ ಲೆಕ್ಕನ? ಏನ್ ಕಳ್ಸೋ ಲೆಕ್ಕನಮ್ಮ? ಯಾರನ್ನ ಕಳಿಸ್ಬೇಕು? ಕಳ್ಸೋರ್ನೆಲ್ಲ ಕಳ್ಸಾಯ್ತಲ್ಲ, ಮತ್ತಾರನ್ನ ಕಳ್ಸೋದಿದೆ? ಕಳ್ಸಿರೋರ್ನ ಮತ್ತಷ್ಟು ದೂರ ಕಳಿಸ್ಬೇಕು ಚಿಕ್ಕಪ್ಪ. ಯಾಕಂದ್ರೆ ಸಾಕೇತವ್ರು ಮೇಲ್ಗಡೆ ಒಂದ್ ರೂಮ್ ಕಟ್ಟಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅಷ್ಟ್ರೊಳಗೆ ಮೀರಂಗೆ ಒಂದ್ ಎಕ್ಸಾಮ್ ಕೊಡೋಣ ಅಂತಿದ್ದೀನಿ, ಅದಕ್ಕೆ ಈ ಲೆಕ್ಕಾಚಾರ ಎಲ್ಲ. ಎಕ್ಸಾಮು, ಲೆಕ್ಕಾಚಾರ ಏನೇನೋ ಹೇಳ್ತಿದ್ಯಲ್ಲಮ್ಮ, ನನಗಂತೂ ಪೂರ್ತಿ ಅರ್ಥ ಆಗ್ತಾ ಇಲ್ಲ. ಚಿಕ್ಕಪ್ಪ, ಇದ್ ಒಂದ್ ಲೆಕ್ಕ ಆಗ್ಲಿ, ಆಮೇಲೆ ನಿಮ್ಗೆ ಎಲ್ಲ ಅರ್ಥ ಆಗತ್ತೆ.